ಬಾಂಗ್ಲಾದಲ್ಲಿ ಅಧಿಕಾರ ಬದಲಾವಣೆ, ಪಾಕಿಸ್ತಾನ ಫುಲ್ ಆಕ್ಟಿವ್ ಪ್ಲಾನ್. ಆ ಹಸಿರು ಮ್ಯಾಪ್ ಹಿಂದಿದೆ ಭಾರತಕ್ಕೆ ದೊಡ್ಡ ಸಂಕಷ್ಟ. ವೀಕ್ಷಕರೇ, ರಾಜಕೀಯದಲ್ಲಿ ನಾವು ಅಂದುಕೊಳ್ಳೋದು ಒಂದು, ಆಗೋದೇ ಇನ್ನೊಂದು. ಸರಿಯಾಗಿ ಇದೇ ಪರಿಸ್ಥಿತಿ ಈಗ ನಮ್ಮ ನೆರೆಯ ಬಾಂಗ್ಲಾದೇಶದ ವಿಚಾರದಲ್ಲಿ ನಿರ್ಮಾಣ ಆಗಿದೆ. ಬಾಂಗ್ಲಾದೇಶದಲ್ಲಿ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ಅಥವಾ BNP ಭರ್ಜರಿ ಜಯಬೇರಿ ಸಾಧಿಸಿದೆ. ಎಷ್ಟರ ಮಟ್ಟಿಗೆ ಅಂದರೆ ಸಂಸತ್ತಿನ 2/3 ಭಾಗ ಆ ಪಕ್ಷಕ್ಕೆ ಸಿಕ್ಕಿದೆ. ಇದೊಂದು ಪ್ರಚಂಡ ವಿಜಯ. ಯಾವಾಗ BNP ಗೆಲ್ತೋ, ಯಾವಾಗ ಯೂನಸ್ ಸರ್ಕಾರ ಪತನವಾಯಿತೋ, ಆಗಲೇ ನೋಡಿ ಭಾರತದಲ್ಲಿಯೂ ದೆಹಲಿಯಲ್ಲಿಯೂ ಕೂಡ ಒಂಚೂರು ಸಮಾಧಾನ ಪರಿಸ್ಥಿತಿ ನಿರ್ಮಾಣವಾಗತ್ತೆ. ಕಾರಣ ಯೂನಸ್ ಸರ್ಕಾರ ಏನೆಲ್ಲ ಮಾಡ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಬರೀ 6 ತಿಂಗಳು ಅಧಿಕಾರ ವಹಿಸಿದಾಗ ಇಡೀ ಬಾಂಗ್ಲಾದೇಶ ಬರಬಾದ್ ಮಾಡಿ ಹಾಕ್ಬಿಡ್ತು. ಒಂದು ಕಡೆ ಆರ್ಥಿಕ ಹಿಂಜರಿತ, ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಎಲ್ಲವೂ ಬೆಲೆ ಏರಿಕೆ. ಇದೆಲ್ಲದರ ನಡುವೆ ಅಂದರೆ ಈ ಮುಸಲ್ಮಾನರು ಮತ್ತು ಹಿಂದೂಗಳ ನಡುವೆ ದೊಡ್ಡ ಯುದ್ಧವೇ ನಡೆದು ಹೋಗ್ಬಿಡತ್ತೆ. ಜಮಾತೆ ಇಸ್ಲಾಮಿಯ ಪಕ್ಷದ ಏನು ನಾಯಕರಿದ್ರಲ್ಲ, ಅವರು ಶರಿಯಾ ಕಾನೂನನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದ್ರು. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಅದಕ್ಕೋಸ್ಕರ ಅವರ ಟಾರ್ಗೆಟ್ ಯಾರಾಗಿದ್ರು? ಅಲ್ಪಸಂಖ್ಯಾತರಾಗಿರೋ ಹಿಂದೂಗಳು. ಹಿಂದೂಗಳ ನರಮೇಧ ನಡೆದು ಹೋಗ್ಬಿಡತ್ತೆ. ಹಿಂದೂಗಳನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಯಾರು? ಇದೇ ಜಮಾತೆ ಇಸ್ಲಾಮಿಕ್ ಪಕ್ಷದ ನಾಯಕರು. ಈ ಪಕ್ಷ ಯಾರ್ದು? ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಯೂನಸ್ ಸರ್ಕಾರದ್ದು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಭಾರತ ತುಟುಕ್ ಅನ್ನಲಿಲ್ಲ. ಇರು, ವೇಟ್ ಅಂಡ್ ವಾಚ್, ವಾಟ್ ವಿಲ್ ಹ್ಯಾಪನ್, ಲೆಟ್ಸ್ ಸಿ ಅಂತ ಸುಮ್ಮನೆ ಕೂತ್ಕೊಂಡು ಬಿಡತ್ತೆ. ಬಾಂಗ್ಲಾದೇಶದ ಒಳಗಡೆ ನಡೆದಂತಹ ನರಮೇಧಗಳಿದ್ದವಲ್ಲ, ಈ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತಲ್ಲ ಹಿಂದೂಗಳ ವಿರುದ್ಧ, ಅದು ಸಡನ್ ಆಗಿ ಅಲ್ಲಿ ನೋಡಿ ಯಾರ ಮೇಲೆ ಅಟ್ಯಾಕ್ ಆಗ್ತಾ ಇದೆ? ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಯಾರು ದೇಶ ತೊರಿಬೇಕು? ಹಿಂದೂಗಳ ದೇಶ ತೊರಿಬೇಕು. ಆದರೆ ಇಲ್ಲಿ ಆಗಿದ್ದೇ ಉಲ್ಟಾ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿದ್ದಂತಹ ಮುಸಲ್ಮಾನರು ಭಾರತದ ಗಡಿಯನ್ನು ನುಸುಳಿ ಭಾರತದ ಒಳಗಡೆ ಬಂದು, ಅಂದರೆ ಅವರೇ ಈಗ ಆಕ್ರಮಿಸಿಕೊಂಡಿದ್ದಾರೆ, ನುಸುಳ್ಕೊಂಡು ಬಂದಿದ್ದಾರೆ. 140 ಕೋಟಿ ಪ್ಯೂರ್ ಭಾರತೀಯರಲ್ಲ ಅದು. ಈ 140 ಕೋಟಿ ಭಾರತೀಯರಿಗಿಂತ 20-30 ಲಕ್ಷ ಜನ ಬಾಂಗ್ಲಾದೇಶಿಗರು, ಅಕ್ರಮ ನುಸುಳುಕೋರರು ನಮ್ಮ ಭಾರತ ದೇಶದಲ್ಲಿ ನಿಮ್ಮ ನಡುವೆ ಇದ್ದಾರೆ. ಇದೆಲ್ಲದಕ್ಕೂ ಕಾರಣೀಕರ್ತರು ಯಾರು ಗೊತ್ತಾ? ಯೂನಸ್ ಸರ್ಕಾರ. ಅದಕ್ಕೋಸ್ಕರ ಯಾವಾಗ ಈ ಯೂನಸ್ ಸರ್ಕಾರ ಪತನವಾಗತ್ತೆ ಅಂತ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಯ್ತಾ ಇದ್ರು. ಆದರೆ ಯೂನಸ್ ಸರ್ಕಾರ ಪತನಗೊಂಡಿದೆ. ಈಗ BNP ಪಕ್ಷ ಅಧಿಕಾರಕ್ಕೆ ಬಂದಿದೆ. ತೆಹರೀನ್ ರೆಹಮಾನ್ ಅನ್ನುವಂತಹ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಆದರೆ ವೀಕ್ಷಕರೇ, ನೆಮ್ಮದಿ ಬಹಳ ದಿನ ಉಳಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಂದೆಡೆ ಪಾಕಿಸ್ತಾನ ಈಗ ಫುಲ್ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ತಕ್ಷಣವೇ ತಾರೀಕ್ ರೆಹಮಾನ್ ಅವರಿಗೆ ಕರೆ ಮಾಡಿ ಸಹೋದರ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಒಂದು ಮ್ಯಾಪ್ ಅಂದರೆ ನಕ್ಷೆ ರಿಲೀಸ್ ಆಗಿದೆ. ಈ ನಕ್ಷೆ ಮತ್ತು ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂ ಸಮುದಾಯಕ್ಕೆ ಮತ್ತು ಭಾರತದ ಗಡಿ ಸುರಕ್ಷತೆಗೆ ಇದು ಶುಭ ಸುದ್ದಿ ಅಲ್ವೇ ಅಲ್ಲ. BNP ಬಂದರೆ ಹಿಂದೂಗಳು ಸೇಫ್ ಆಗಿರ್ತಾರೆ ಅಂತ ಯಾರೆಲ್ಲ ನಂಬ್ಕೊಂಡಿದ್ರೋ ಅವರ ಲೆಕ್ಕಾಚಾರ ಉಲ್ಟಾ ಆಗುವಂತಹ ಆತಂಕಕಾರಿ ವಿಷಯಗಳು ರಿಸಲ್ಟ್ನಲ್ಲಿ ಅಡಗಿವೆ. BNP ಗೆದ್ರೂ ಅಸಲಿ ಪವರ್ ಜಮಾತ್ ಕೈಗೆ ಸಿಕ್ಕಿದೆಯಾ ಅಥವಾ ಹೋಗತ್ತಾ? ಈ ಹಸಿರು ಮ್ಯಾಪ್ ಹೇಳ್ತಾ ಇರುವ ಸತ್ಯ ಏನು? ಪಾಕಿಸ್ತಾನ ಮತ್ತು ಅಮೆರಿಕದ ಪ್ರತಿಕ್ರಿಯೆ ಭಾರತಕ್ಕೆ ಎಚ್ಚರಿಕೆ ಕರೆಗಂಟಿನ? ಈ ಎಲ್ಲವನ್ನ ಎಳೆಯಾಗಿ ಅತ್ಯಂತ ಆಳವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೋಡಿ, ಪಾಕಿಸ್ತಾನ ಬಾಂಗ್ಲಾದೇಶದ ಮೇಲೆ ಈಗ ಸಹೋದರ ಸಂಬಂಧವನ್ನು ಹೊಕ್ಕಿಸ್ಕೊಳ್ತಾ ಇದೆ. ಭಾರತ ಕುಂತಲ್ಲೇ ಕುಳಿತುಕೊಳ್ತಾ ಇದೆ. ಏನು ಭಾರತದ ನಿಲುವೇನಂತಂದರೆ, ಬಾಂಗ್ಲಾದೇಶದಿಂದ ನಮಗೂ ರಫ್ತು ಅಥವಾ ನಮ್ಮದು ನಾವು ತಗೊಳ್ಳೋದು ಬೇಡ, ನೀವು ಕೊಡೋದು ಬೇಡ, ನಿಮ್ಮ ವ್ಯಾಪಾರನೂ ಬೇಡ, ನಿಮ್ಮ ದೇಶದಲ್ಲಿ ನೀವು ಆರಾಮಾಗಿರಿ ಅಂತ ಹೇಳ್ತಾ ಇದೆ. ಕಾರಣ ಬಾಂಗ್ಲಾದೇಶದಲ್ಲಿ ಒಂಚೂರು ಅಶಾಂತಿನೋ ಪ್ರತಿಭಟನೆಯೋ ಆ ಕಡೆ ಈ ಕಡೆ ಒಂಚೂರು ಏನಾದರೂ ಆದರೆ ಬಾಂಗ್ಲಾದೇಶಿಗರು ನುಸುಳುಕೋರರು ಭಾರತಕ್ಕೆ ನುಸುಳ್ಕೊಂಡು ಬರ್ತಾರೆ. ಅದೇ ಭಾರತಕ್ಕೆ ಇರೋದು ಒಂದು ದೊಡ್ಡ ಅಂಜಿಕೆ, ಹೆದರಿಕೆ, ಭಯ. ಸೊ ಈಗ ಬಾಂಗ್ಲಾದೇಶಿಗರನ್ನು ಹೊರಗಡೆ ಹಾಕಬಾರ್ದಾ? ಈಗ ಹೊಸ ಸರ್ಕಾರ ಬಂದರೂ ಕೂಡ ಹಿಂದೂಗಳು ಸೇಫ್ ಆಗಿಲ್ಲ. ಪಾಕಿಸ್ತಾನ ಬೇರೆ ಟವಲ ಕೂತಿದೆ, ಮೈ ಡಿಯರ್ ಫ್ರೆಂಡ್ ಅಂತ ಬೇರೆ ಹೇಳ್ತಾ ಇದೆ. ಮೋದಿಯವರು ಸುಮ್ಮನೆ ಕೂತ್ಕೊಳ್ಬೇಕಾ? ಪಾಕಿಸ್ತಾನಕ್ಕೆ ಹೆಂಗೆ ಬುದ್ಧಿ ಕಲಿಸಿದ್ರಲ್ಲ, ಹಾಗೆ ಬಾಂಗ್ಲಾದೇಶಕ್ಕೂ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬುದ್ಧಿ ಕಲಿಸಬಾರ್ದು. ನಮ್ಮ ದೇಶದಲ್ಲಿ ನಮ್ಮ ನಡುವೆ ಇರುವಂತಹ ಬಾಂಗ್ಲಾದೇಶಿಗರನ್ನು, ನುಸುಳುಕೋರರನ್ನು ಹೊರಗಡೆ ಹಾಕಬಾರ್ದು? ನನ್ನ ಪ್ರಕಾರ ಹಾಕಬೇಕು. ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ಜಾಗಗಳಲ್ಲಿ ಈ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ.
ಹೊಸ ಯುಗ ಆರಂಭವಾದಂತೆ ಕಾಣಿಸ್ತಾಗಿದೆ. BNP ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಂದರೆ ಯಾಕೆ ಭಾರತ ಒಂಚೂರು ನಿಟ್ಟುಸಿರು ಬಿಟ್ಟಿತ್ತು ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಶೇಖ್ ಹಸೀನಾ ಅವರು ಅವಾಮಿ ಲೀಗ್ ಭಾರತಕ್ಕೆ ಅತ್ಯಂತ ಆಪ್ತರಾಗಿದ್ದರು. ಆದರೆ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಅವಾಮಿ ಲೀಗ್ ಪಕ್ಷವನ್ನೇ ಬ್ಯಾನ್ ಮಾಡಿ ಬಿಸಾಕ್ಬಿಡ್ತು. ಸೊ ಭಾರತದ ಮುಂದೆ ಇದ್ದ ಏಕೈಕ ಆಪ್ಷನ್ ಅಂತಂದರೆ BNP. ಯಾಕಂದರೆ ಬಾಂಗ್ಲಾದೇಶದಲ್ಲಿರುವ ಇನ್ನೊಂದು ಪ್ರಮುಖ ಶಕ್ತಿ ಅಂದರೆ ಅದುವೇ ಜಮಾತೆ ಇಸ್ಲಾಮಿ. ಇವರ ಸಿದ್ಧಾಂತವೇ ಭಾರತದ ವಿರೋಧ, ಹಿಂದೂಗಳನ್ನು ಸುಟ್ಟು ಹಾಕೋದು. ಜಮಾತ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ BNP ಬರೋದೇ ಲೇಸು ಅನ್ನೋದು ಭಾರತದ. ಜಮಾತ್ ಅಧಿಕಾರಕ್ಕೆ ಬರೋದಕ್ಕಿಂತ ಈ BNP ಬರೋದೇ ಲೇಸು ಅನ್ನೋದು ಭಾರತದ ಲೆಕ್ಕಾಚಾರವಾಗಿತ್ತು. ಇದೇ ಕಾರಣಕ್ಕೆ BNP ಗೆದ್ದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ, ಕಾಲ್ ಮಾಡಿ ಶುಭಾಶಯ ತಿಳಿಸಿದರು. ಅಷ್ಟೇ ಅಲ್ಲ, ಈ ತಾರಿಕ್ ರೆಹಮಾನ್ ಪ್ರಧಾನಿ ಆಗ್ತಿದ್ದಾರೆ, ಅವರು ಕಾಲ್ ಮಾಡಿ ಮಾತಾಡಿದರು. BNP ಕೂಡ ಇದಕ್ಕೆ ಪ್ರತಿಯಾಗಿ ಚುನಾವಣೆಯನ್ನು ಮಾನ್ಯ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿತು. ಇದೆಲ್ಲವೂ ಇಲ್ಲಿವರೆಗೂ ಸರಿಯಾಗೇ ಇತ್ತು. ಆದರೆ ಅಸಲಿ ಆಟ ಶುರುವಾಗಿದೆ ಇಲ್ಲಿಂದ. ಭಾರತದ ಜೊತೆಗೆ BNP ಮಾತುಕತೆ ನಡೆಸ್ತಾ ಇರುವಾಗಲೇ ಇತ್ತ ಪಾಕಿಸ್ತಾನ ಫುಲ್ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ತಾರಿಕ್ ರೆಹಮಾನ್ ಅವರಿಗೆ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇಲ್ಲಿ ಅವರು ಬಳಸಿರುವಂತಹ ಪದವನ್ನು ನೀವು ಗಮನಿಸಬೇಕು. ಶಹಬಾಜ್ ಶರೀಫ್ ಅವರು ಬಾಂಗ್ಲಾದೇಶದೊಂದಿಗಿನ ಐತಿಹಾಸಿಕ ಮತ್ತು ಸಹೋದರ ಸಂಬಂಧವನ್ನು ಬಲಪಡಿಸಲು ನಾವು ಬಯಸುತ್ತೇವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಗಾಗಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಇದರರ್ಥ ಏನು? ಶೇಖ್ ಹಸೀನಾ ಇದ್ದಷ್ಟು ದಿನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು. 1971ರ ಇತಿಹಾಸವನ್ನು ಹಸೀನಾ ಮರೆತಿರಲಿಲ್ಲ. ಆದರೆ ಈಗ BNP ಬಂದಿದೆ. BNP ಪಕ್ಷಕ್ಕೆ ಪಾಕಿಸ್ತಾನದ ಜೊತೆ ಮೃದು ಧೋರಣೆ ಇದೆ ಅನ್ನೋದು ಇತಿಹಾಸ ಕೂಡ ಹೇಳುತ್ತೆ. ಪಾಕಿಸ್ತಾನ ಈಗ ಇದನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಹೊರಟಿದೆ. ನಾವು ಮುಸ್ಲಿಂ ರಾಷ್ಟ್ರದವರು, ನಾವೆಲ್ಲ ಒಂದೇ ಎಂಬ ಕಾರ್ಡ್ ಪ್ಲೇ ಮಾಡಿ ಬಾಂಗ್ಲಾದೇಶವನ್ನು ಭಾರತದಿಂದ ದೂರ ಮಾಡೋದಕ್ಕೆ ಪಾಕಿಸ್ತಾನ ಟ್ರೈ ಮಾಡ್ತಾ ಇದೆ. ಸಮುದ್ರ ವ್ಯಾಪಾರ ಮತ್ತು ಸರ್ಕಾರಿ ಸಂಪರ್ಕಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈಗಾಗಲೇ ಪ್ಲಾನ್ ನಡೀತಾ ಇದೆ. ಇದು ಭಾರತದ ಭದ್ರತೆಗೆ ಖಂಡಿತವಾಗಿಯೂ ಒಂದು ತಲೆನೋವಿನ ಸಂಗತಿ. ಶೇಖ್ ಹಸೀನಾ ಹಸ್ತಾಂತರ, BNP ಡಬಲ್ ಗೇಮ್. ತಾರಿಕ್ ರೆಹಮಾನ್ ಬಾಂಗ್ಲಾದೇಶಕ್ಕೆ ಮರಳಿದಾಗ ಎಲೆಕ್ಷನ್ ಪ್ರಚಾರದಲ್ಲಿ ಅವರು ಎಲ್ಲೂ ಕೂಡ ಶೇಖ್ ಹಸೀನಾ ಅವರನ್ನು ಭಾರತ ವಾಪಸ್ ತರಬೇಕು ಅಥವಾ ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಡಬೇಕು ಅನ್ನೋದು ಎಲ್ಲೂ ಕೂಡ ಮಾಡಲಿಲ್ಲ. ಹಾಗೆ ತಾರಿಕ್ ರೆಹಮಾನ್ ಎಲ್ಲೂ ಕೂಡ ಭಾರತ ವಿರೋಧಿ ಭಾಷಣಗಳನ್ನು ಮಾಡಿ ಮತಯಾಚನೆ ಮಾಡಲಿಲ್ಲ. ಆದರೆ ಗೆದ್ದ ನಂತರ ಕೆಲವು ಗಂಟೆಗಳಲ್ಲಿ ಸೀನ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. BNP ಪಕ್ಷದ ಹಿರಿಯ ನಾಯಕ ಸಲಾಹುದ್ದೀನ್ ಅಹಮದ್ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಶೇಖ್ ಹಸೀನಾ ಅವರನ್ನು ಭಾರತ ನಮಗೆ ಹಸ್ತಾಂತರ ಮಾಡಬೇಕು, ಅವರು ಬಾಂಗ್ಲಾದೇಶಕ್ಕೆ ಬಂದು ಇಲ್ಲಿನ ಕಾನೂನು ಪ್ರಕ್ರಿಯೆಗಳನ್ನು ಅಥವಾ ಕಾನೂನು ವಿಚಾರಣೆಗಳನ್ನು ಎದುರಿಸಬೇಕು, ಅದಕ್ಕೆ ಭಾರತ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನೋಡಿ, ನಾಯಿ ಬಾಲ ಡೊಂಕದ ಡೊಂಕಿ ಅಂತ ಹೇಳ್ತೀವಲ್ಲ, ಈ ನೋಡಿ, ಎಲೆಕ್ಷನ್ ಮುಗಿಯುವವರೆಗೂ ಸೈಲೆಂಟ್ ಆಗಿದ್ದ ಇದೇ BNP ಪಕ್ಷ ಈಗ ಫುಲ್ ವೈಲೆಂಟ್ ಆಗಿದೆ, ಭಾರತದ ಮೇಲೆ ಮುಗಿ ಬೀಳ್ತಾಗಿದೆ. ಆದರೆ ಭಾರತ ಇವ್ರ ಕಡೆಯಿಂದ ಏನು $1 ಟ್ರಿಲಿಯನ್ ದುಡ್ಡು ಬರಲ್ಲ. ಪಾಕಿಸ್ತಾನದಿಂದ ನಮಗೇನು, ಪಾಕಿಸ್ತಾನ ಮತ್ತು ಈ ಬಾಂಗ್ಲಾದೇಶ ಇಬ್ಬರು ಸ್ನೇಹಿತರಾದರೆ ನಮಗೇನೂ ಲಾಭನೇ ಇಲ್ಲ. ಇವೆಲ್ಲ ಈ ಕರಡಿಗೆ ಹೆಂಗೆ ಕೂದಲು ಹೆಂಗೆ ಅಂತೀವಲ್ಲ ಹಾಗೆ. ಯಾಕಂತಂದರೆ ಭಾರತ ಪವರ್ಫುಲ್ ರಾಷ್ಟ್ರ, ಏಷ್ಯಾ ಖಂಡದಲ್ಲಿಯೇ ಪವರ್ಫುಲ್ ರಾಷ್ಟ್ರ. ಏಷ್ಯಾ ಖಂಡ ಅಷ್ಟೇ ಬಿಡಿ, ಇಡೀ ವಿಶ್ವದಲ್ಲಿಯೇ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಇದೆ. ಇವ್ರದ್ದು ದುಡ್ಡು ಬೇಡ, ಇವರು ಅದೇ ಹೇಳ್ತೀನಲ್ಲ, ಇವರು $1 ಟ್ರಿಲಿಯನ್ ಬಿಸ್ನೆಸ್ಸು ಕೊಡೋರು ಅಲ್ಲ. ಬಟ್ ತಮ್ಮವರು ಆರಾಮಾಗಿ ತಮ್ಮ ದೇಶದಲ್ಲಿ ಇದ್ದರೆ ಸಾಕಪ್ಪ. ಯಾಕಂತಂದರೆ ಈ ದೇಶದವರು ನಮ್ಮಲ್ಲಿ ನುಸುಳುಕೊಂಡು ಬಂದರೆ ಏನಂತ. ಆದರೆ ಈಗ ಚುನಾವಣೆ ಗೆದ್ದ ತಕ್ಷಣ BNP ಪಕ್ಷ ಗೆದ್ದಿದ್ದು ಒಳ್ಳೆಯದಾಯಿತು, ಹಿಂದೂಗಳು ಸೇಫ್ ಅಂತ ಕೆಲವರು ಅಂದ್ಕೊಂಡಿದ್ರು. ಆದರೆ ಯಾವಾಗ ಎಲೆಕ್ಷನ್ ರಿಸಲ್ಟ್ ಮ್ಯಾಪ್ ರಿಲೀಸ್ ಆಯಿತೋ ರಕ್ಷಣಾ ತಜ್ಞರು ಗಾಬರಿಯಾಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಒಟ್ಟು 300 ಕ್ಷೇತ್ರಗಳಿದ್ದಾವೆ. ಮ್ಯಾಪ್ನಲ್ಲಿ BNP ಗೆದ್ದ ಕ್ಷೇತ್ರಗಳನ್ನು ಕೆಂಪು ಬಣ್ಣದಿಂದಲೂ, ಜೊತೆಗೆ ಈ ಜಮಾತೆ ಇಸ್ಲಾಮಿ ಗೆದ್ದ ಕ್ಷೇತ್ರಗಳನ್ನು ಹಸಿರು ಬಣ್ಣದಲ್ಲಿ ಗುರುತಿಸಲಾಗಿದೆ. ಈ ಹಸಿರು ಬಣ್ಣ ಅಂತಂದ್ರೆ ಜಮಾತ್ ಗೆದ್ದಿರೋ ಜಾಗಗಳು ಎಲ್ಲಿದಾವ್ ಗೊತ್ತಾ? ಭಾರತದ ಗಡಿ ಪ್ರದೇಶಗಳಲ್ಲಿ. ಹೌದು, ಭಾರತದ ಗಡಿಗೆ ಅಂಟಿಕೊಂಡಿರುವ ಜಿಲ್ಲೆಗಳಲ್ಲಿ ಜಮಾತ್ ಮತ್ತು ಅದರ ಮಿತ್ರ ಪಕ್ಷಗಳು ಭರ್ಜರಿ ಜಯಬೇರಿ ಸಾಧಿಸಿವೆ. ಹಿಂದೂ ಬಾಹುಳ್ಯದ ಪ್ರದೇಶಗಳು ಈಗ ಜಮಾತ್ ಅಂದರೆ ಮುಸಲ್ಮಾನರ ಕೈಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾವೆ.
ಬಾಂಗ್ಲಾದೇಶದಲ್ಲಿ ಎಲ್ಲಿ ಹಿಂದೂಗಳ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆಯೋ ಅಲ್ಲಿ ಜಮಾತ್ ಆಧಿಪತ್ಯ ಸ್ಥಾಪಿಸಿದೆ. ಇದು ಹೇಗೆ ಸಾಧ್ಯವಾಯಿತು? ಜಮಾತ್ ಎ ಇಸ್ಲಾಮಿ ಈ ಬಾರಿ ಅತ್ಯಂತ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿತು. ಹಿಂದೂಗಳು ಜಾಸ್ತಿ ಇರೋ ಕಡೆ ಅವರು ಭಾರತ ವಿರೋಧಿ ಮತ್ತು ಹಿಂದೂ ವಿರೋಧಿ ಸೆಂಟಿಮೆಂಟನ್ನು ಬಳಸಿ ವೋಟ್ಗಳನ್ನು ಪೊಲರೈಸ್ ಮಾಡಿದರು. ಅವಾಮಿ ಲೀಗ್ ಬ್ಯಾನ್ ಆಗಿದ್ದರಿಂದ ಆ ಪಕ್ಷದ ವೋಟ್ಗಳೆಲ್ಲವೂ ಕೂಡ ಚದುರು ಹೋದವು. ಇದರ ಲಾಭ ಜಮಾತ್ಗೆ ಸಿಕ್ತು. ಯೋಚನೆ ಮಾಡಿ, ಹಿಂದೂಗಳು ಜಾಸ್ತಿ ಇರೋ ಏರಿಯಾದಲ್ಲೇ ಲೋಕಲ್ MP ಮತ್ತು ಲೀಡರ್ಗಳು ಜಮಾತ್ ಪಕ್ಷದವರೂ ಆಗಿರ್ತಾರೆ. ಜಮಾತ್ನ ಸಿದ್ಧಾಂತವೇ ಅಲ್ಪಸಂಖ್ಯಾತರಿಗೆ ಕಂಟಕ ತರುವಂತಹದ್ದಾಗಿದೆ. ನಾಳೆ ಜಮಾತೆ ಇಸ್ಲಾಮಿ ಪಕ್ಷದವರು ಅಥವಾ ಪಕ್ಷದ ನಾಯಕರು MP ನೋ ಅಥವಾ ಏನೋ ಅಲ್ಲಿ MLA ಅವರು ಪ್ರತಿದಿನ ಎದ್ದು ಒಂದೊಂದು ಹಿಂದೂಗಳ ಮನೆಗೆ ಬೆಂಕಿ ಹಚ್ತಾ ಹೋದರೆ, ನಮ್ಮ ಮನೆಗೆ ಬೆಂಕಿ ಹಚ್ತಿದ್ದಾರೆ ಅಂತಂದ್ಬಿಟ್ಟು ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೂ ಕೂಡ ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ. ಯಾಕಂತಂದರೆ ಜಮಾತೆ ಇಸ್ಲಾಮಿ ಪಕ್ಷದ ಬಾಹುಳ್ಯ ಪ್ರಾಬಲ್ಯ ಜಾಸ್ತಿಯಾಗಿರುತ್ತೆ. ಜಮಾತ್ ಮತ್ತು NCP ವಿದ್ಯಾರ್ಥಿ ನಾಯಕರ ಪಕ್ಷ ನೋಡಿ, ಇಷ್ಟೆಲ್ಲ ಕಳೆದ 1 ವರ್ಷದಿಂದ ಏನು ಬೆಂಕಿ ಬಿದ್ದಿದೆಯಲ್ಲ, ಬೆಂಕಿ ಹಚ್ಚಿದಾರಲ್ಲ, ಇಡೀ ಬಾಂಗ್ಲಾದೇಶವನ್ನು ಸುಟ್ಟು ಹಾಕಿದಾರಲ್ಲ, ಅವರೆಲ್ಲರೂ ಕೂಡ ಇದೇ ಪಕ್ಷದವರು. ಇವರು 70 ಸೀಟ್ಗಳನ್ನು ತಗೊಂಡಿದ್ದಾರೆ. ಇವು ಜಮಾತೆ ಇಸ್ಲಾಮಿ ಮತ್ತು NCP ವಿದ್ಯಾರ್ಥಿ ನಾಯಕ ಪಕ್ಷ. ಮೊದಲು 2-3ಗೆ ಒದ್ದಾಡ್ತಾ ಇದ್ರು. 70 ಸೀಟ್ ಬಂದಿದ್ದಾವೆ. 70 ಸೀಟಲ್ಲಿ 50ರಿಂದ 60 ಬರೀ ಹಿಂದೂಗಳಲ್ಲಿದ್ದಾರೋ, ಜೊತೆಗೆ ಈ ಭಾರತ ಗಡಿಯಲ್ಲೇ ಇವರು ಹಬ್ಬಿಕೊಂಡಿದ್ದಾರೆ. ಹಸಿರು ಮ್ಯಾಪ್ ಭಾರತಕ್ಕೆ ಹೆಂಗೆ ಎಚ್ಚರಿಕೆ ಕರೆಗಂಟೆಯಾಗತ್ತೆ? ಜಮಾತೆ ಇಸ್ಲಾಮಿ ಮತ್ತು ಈ BCP ಪಕ್ಷ ಹೆಂಗೆ ನಮಗೆ ಮುಳುವಾಗತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಗಡಿಯಲ್ಲಿ ಕಳ್ಳದಾರಿಗಳ ಮೂಲಕ ನುಸುಳುಕೋರರು ಭಾರತಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಶಾನ್ಯ ಭಾರತದ ಭದ್ರತೆಗೆ ಒಂಚೂರು ಧಕ್ಕೆ ಆಗುತ್ತೆ. ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಅಶಾಂತಿ ಸೃಷ್ಟಿಸುವುದಕ್ಕೆ ಬಯಸುವಂತಹ ಗುಂಪುಗಳಿಗೆ ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ ಸುರಕ್ಷತೆ ತಾಣಗಳಾಗಬಹುದು. ಗಡಿ ಭಾಗದಲ್ಲಿ ಮೂಲಭೂತವಾದ ಹೆಚ್ಚಾದರೆ ಅದು ನೇರವಾಗಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಮೇಲೆ ಪ್ರಭಾವ ಬೀರುತ್ತೆ. ಇನ್ನೊಂದು ಕಡೆ ಅಮೆರಿಕ ಕೂಡ ಈ ಫಲಿತಾಂಶವನ್ನು ಸ್ವಾಗತಿಸಿದೆ. ಐತಿಹಾಸಿಕ ವಿಜಯಕ್ಕಾಗಿ BNP ಮತ್ತು ತಾರಿಕ್ ರೆಹಮಾನ್ ಅವರನ್ನು ಅಭಿನಂದಿಸಿದೆ. ಸಮೃದ್ಧಿ ಮತ್ತು ಭದ್ರತೆಯ ವಿಷಯದಲ್ಲಿ ಹೊಸ ಸರ್ಕಾರದೊಂದಿಗೆ ಕೆಲಸ ಮಾಡಲು ಅಮೆರಿಕ ಸಿದ್ಧವಾಗಿದೆ ಅಂತ ಹೇಳಿದೆ. ಅಮೆರಿಕದ ಈ ನಡೆ ನಿರೀಕ್ಷಿತವಾಗಿತ್ತು. ಶೇಖ್ ಹಸೀನಾ ಸರ್ಕಾರವನ್ನು ಅಮೆರಿಕ ಟೀಕಿಸ್ತಾನೆ ಬಂದಿತ್ತು. ಈಗ ಬದಲಾವಣೆ ಆಗಿರೋದ್ರಿಂದ ಅಮೆರಿಕ ಖುಷಿಯಾಗಿದೆ. ಆದರೆ ಭಾರತದ ದೃಷ್ಟಿಕೋನ ಬೇರೆ. ಅಮೆರಿಕಾಗೆ ಬಾಂಗ್ಲಾದೇಶ ಕೇವಲ ಒಂದು ವ್ಯಾಪಾರ ಪಾಲುಗಾರ ಅಥವಾ ಜಿಯೋಪೊಲಿಟಿಕಲ್ ಪಾಯಿಂಟ್ ಆಗಿರಬಹುದು. ಆದರೆ ಭಾರತಕ್ಕೆ ಬಾಂಗ್ಲಾದೇಶ ಒಬ್ಬ ನೆರೆಹೊರೆಯವರು. ನೋಡಿ, ನೆರೆಹೊರೆಯವರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅನ್ನುವಂತಹ ಮಾತಿದೆಯಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಬಾಂಗ್ಲಾದೇಶದ ಈ ಚುನಾವಣಾ ಫಲಿತಾಂಶ ಮೇಲ್ನೋಟಕ್ಕೆ BNP ಗೆಲುವು ಅಂತ ಕಂಡ್ರೂ ಆಳದಲ್ಲಿ ಇನ್ನೊಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಸಿಗ್ತಾ ಇದೆ. ಭಾರತ ರಾಜತಾಂತ್ರಿಕವಾಗಿ BNP ಜೊತೆ ಸಂಬಂಧ ಇಟ್ಟುಕೊಳ್ಳೋದು ಅನಿವಾರ್ಯ. ನದಿ ನೀರು ಹಂಚಿಕೆ, ವ್ಯಾಪಾರ, ಗಡಿ ಸುರಕ್ಷತೆಗಾಗಿ ನಾವು ಅವರ ಜೊತೆ ಮಾತನಾಡಲೇಬೇಕು. ಆದರೆ ಪಾಕಿಸ್ತಾನದ ಆಕ್ಟಿವ್ ಪ್ಲಾನ್ ಮತ್ತು ಜಮಾತೆ ಇಸ್ಲಾಮಿಯ ಈ ಹಸಿರು ಬೆಳವಣಿಗೆ ಭಾರತವನ್ನು ಹೆಚ್ಚು ಜಾಗೃತವನ್ನಾಗಿ ಮಾಡ್ತಾ ಇದೆ. BNP ಸರ್ಕಾರ ಭಾರತದ ಜೊತೆ ಕೈ ಜೋಡಿಸಿ ನಂತಹ ಶಕ್ತಿಗಳನ್ನು ಕಂಟ್ರೋಲ್ ಮಾಡುತ್ತಾ ಅಥವಾ ಪಾಕಿಸ್ತಾನದ ಹಾದಿ ಹಿಡಿಯುತ್ತಾ ಅಥವಾ ಪಾಕಿಸ್ತಾನದ ದೋಸ್ತಿ ಮಾಡಿಕೊಂಡು ಇದೂ ಕೂಡ ಸರ್ಕಾರ ಹಾಳಾಗಿ ಹೋಗುತ್ತಾ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾಂಗ್ಲಾದೇಶಕ್ಕೆ ಒಂದು ಬುದ್ಧಿ ಕಲಿಸಬೇಕು ಅಂತ ನಿಮಗೂ ಕೂಡ ಅನಿಸುತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.